ರಾಜ್ಯದ ವಿವಿಧೆಡೆ ಹಿಂದೂಗಳ ಸಂಪ್ರದಾಯ ಸಂಸ್ಕೃತಿಗಳ ಮೇಲೆ ಆಗುತ್ತಿರುವ ದೌರ್ಜನ್ಯ ಖಂಡಿಸಿ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ನಡೆಸಿದ ಹೀನಕೃತ್ಯ ಖಂಡಿಸಿ ಹೊನ್ನಾವರ ಪಟ್ಟಣದಲ್ಲಿ ಹಿಂದೂ ಸಮಾಜ ಬಾಂಧವರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಬಿಜೆಪಿಯ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕ ಎಂಜಿ ಭಟ್ ಕುಜಳ್ಳಿ ಮಾತನಾಡಿ, ಹಿಂದೂ ಸಮಾಜದ ಭಾವನೆಗಳಿಗೆ ಧಕ್ಕೆ ತರುವುದರ ವಿರುದ್ಧ ಜಾಗೃತವಾಗಬೇಕು ಎಂದರು. ಕೇಂದ್ರ ಸರ್ಕಾರ ಪಾಕಿಸ್ತಾನವಷ್ಟೇ ಅಲ್ಲದೆ ಬಾಂಗ್ಲಾದಿಂದ ಬಂದಿರುವ ಮುಸ್ಲಿಮರನ್ನು ಹೊರಗೆ ಕಳಿಸಬೇಕು ಎಂದು ಮನವಿ ಆಗ್ರಹಿಸಿದರು. ಅದಾದ್ಮೇಲೆ ಡೌಟ್ ಬಂದ್ರೆ ಅವ್ರ ಬಟ್ಟೆಯನ್ನು ಬಿಚ್ಚಿ ನೋಡಿ ಇವರು ಹಿಂದೂ ಮುಸ್ಲಿಂ ಕನ್ಫರ್ಮ್ ಮಾಡಿ ಕೊಂಡೊಡಿದ್ರು. ಇದೆಲ್ಲ ರಾಕ್ಷಸತನದ ಪರಮಾವಧಿ. ಇದಕ್ಕೆ ಕೇಂದ್ರ ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು, ಆಗಬೇಕು. ಉಗ್ರವಾದ ಸಂಪೂರ್ಣ ಹತ್ಯೆ ಆಗಬೇಕು, ಸಂಪೂರ್ಣ ನಾಶ ಆಗಬೇಕು. ಈ ನಿನ್ನೆ ನೋಡಿದಾಗ ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಅವರನ್ನು ಹತ್ಯೆ ಮಾಡಿದ್ರು. ಇವತ್ತು ನೋಡಿದ್ರೆ ರೌಡಿ ಶೀಟರ್ ಅಂತ ಒಂದು ಹೆಸರು ಬರ್ತಾ ಇದೆ. ಯಾಕೆ ರೌಡಿ ಶೀಟರ್ ಆಗ್ತಾರೆ? ಯಾಕಂದ್ರೆ ಹಿಂದೂ ಪರ ಹೋರಾಟ ಮಾಡಿದ್ಕೊಳ್ಳಿ ಕೇಸ್ ಹಾಕ್ತೀರಿ ಕಾಂಗ್ರೆಸ್ನವರು. ಕೇಸ್ ಹಾಕಿದ್ರೆ 4 ಕೇಸ್ ಹಾಕೊಳ್ಳಿ ರೌಡಿ ಶೀಟರ್ ಜಾಗ ಸೇರಿಸ್ಬಿಡ್ತೀರಿ ನೀವು. ಹಾಗಾದ್ರೆ ಹಿಂದೂ ಹೋರಾಟಗಾರರಿಗೂ ರೌಡಿಸಂ ಮಾಡಿಕೊಂಡು 4-5 ಕೇಸ್ ಹಾಕೊಂಡು ಎರಡು ಒಂದೇನಾ? ಇಲ್ಲ. ಒಂದು ಧರ್ಮದ ಪರವಾಗಿ ಹೋರಾಟ ಮಾಡಿದ್ದು ಅದು ಶ್ರೇಷ್ಠವಾದಂತಹ ಕೆಲಸ. ಅದು ಅಂತವರನ್ನು ನೀವು ರೌಡಿ ಶೀಟರ್ ಅಂತ ಹೇಳಿ ಪೇಪರಲ್ಲಿ ಬಿಂಬಿಸ್ತೀರಿ, ಮಾಧ್ಯಮಗಳಲ್ಲಿ ಬಿಂಬಿಸ್ತೀರಿ ಅಂತ ಹೇಳಿದ್ರೆ ಎಂತ ನೀಚ ಕೃತ್ಯ ಮಾಡ್ತಾ ಇದ್ದೀರಿ ಅಂತ. ಹಾಗಾಗಿ ಇವತ್ತು ನಾವು ಇಡೀ ಹೊನ್ನಾವರದ ಹಿಂದೂ ಸಮಾಜದ ವತಿಯಿಂದ ಈ ಒಂದು 3 ವಿಷಯಗಳ ಮೇಲೆ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಮ ಭಾರತೀಯ ಸಂಪ್ರದಾಯವನ್ನ ಅಂದ್ರೆ ಈ ಕೈಬಳೆ ಕಿವಿಯಲ್ಲಿ ತೆಗೆಸುವುದರ ವಿರುದ್ಧ, ಜನವಾರ ತೆಗೆಸುವುದರ ವಿರುದ್ಧ, ಇನ್ನೊಂದು ಕಾಶ್ಮೀರದಲ್ಲಿ ನಡೆದಂತಹ ಹತ್ಯಾಕಾಂಡದ ವಿರುದ್ಧ, ಹಾಗೂ ಸುಹಾಸ್ ಶೆಟ್ಟಿಯ ಒಂದು ಭೀಕರ ಹತ್ಯೆಯ ವಿರುದ್ಧ ಕೂಡ ನಾವು ಇವತ್ತು ಹಿಂದೂ ಸಮಾಜವು ಸೇರಿದ್ವು, ಅದರ ವಿರೋಧ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಇರಬಹುದು ಅಥವಾ ಯಾರೂ ಇರಬಹುದು, ಇದರ ಒಂದು ಉಗ್ರವಾದವನ್ನ ಪೋಷಿಸುವಂತಹ ಪಕ್ಷಗಳು ನಮ್ಮ ಭಾರತದಲ್ಲಿ ಬಹಳ ಇದೆ. ಕಮ್ಯುನಿಸ್ಟ್ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇದಾವೆ. ಈ ಒಂದು ಕೆಲಸವನ್ನು ಬಿಡಬೇಕು, ಮುಂದಿನ ದಿನಗಳಲ್ಲಿ ಬಿಡಬೇಕು ಮತ್ತು ಉಗ್ರವಾದಕ್ಕೆ ನೆರವು ಕೊಡೋದನ್ನು ಬಂದ್ ಮಾಡಬೇಕು. ಯಾಕಂದ್ರೆ ಈಗಾಗಲೇ ಪಾಕಿಸ್ತಾನದ ವಿರುದ್ಧ ನಮ್ಮ ದೇಶದ ಯುದ್ಧ ಆಗುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಹಾಗಾಗಿ ಉಗ್ರವಾದಕ್ಕೆ ಮೂಲ ಕಾರಣನೇ ಪಾಕಿಸ್ತಾನ ಅಂತ ಎಲ್ಲರಿಗೂ ಗೊತ್ತಿದೆ. ಈ ಪಾಕಿಸ್ತಾನಕ್ಕೆ ಸರಿಯಾದ ಒಂದು ಶಾಸ್ತಿ ಆದರೂ ಉಗ್ರವಾದವು ಅಂತ್ಯ ಆಗ್ತದೆ. ನಾವು ನಿನ್ನೆಯಷ್ಟೇ ಕೆಲವರ ಹೇಳಿಕೆಯನ್ನ ನೋಡಿರಬಹುದು, ಕೆಲವು ಮುಸ್ಲಿಂ ಪ್ರಮುಖರ ಹೇಳಿಕೆಗಳು. ಯಾಕಂದ್ರೆ ಈ ಹಿಂದೆ 15 ನಿಮಿಷ ಕೊಟ್ಟರೆ ಇಡೀ ಭಾರತದಲ್ಲಿರುವ ಹಿಂದೂಗಳ ನಾಶ ಮಾಡ್ತೇವೆ ಅಂತ ಹೇಳುವ ಬಾಯಲ್ಲಿ ಪಾಕಿಸ್ತಾನಕ್ಕೆ ಬುದ್ಧಿಲಿ ಆಡುವಂತಹ ಮಾತು ಬರ್ತಾ ಇದೆ ಅಲ್ವಾ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳನ್ನು ಕಾಣಲಿಕ್ಕಿದ್ದೇವೆ. ಹಿಂದೂ ಧರ್ಮ ಗಟ್ಟಿಯಾಗಬೇಕು, ನಮ್ಮ ಭಾರತ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗಬೇಕು ಅನ್ನುವಂಥ ಕನಸು ನಮ್ಮೆಲ್ಲರೂ. ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಹಿಂದೂಗಳ ಮೇಲೆ ಅಪಪ್ರಚಾರವಾಗುತ್ತಿದೆ ಎಂದು ಆಪಾದಿಸಿದರು. ಮಂಗಳೂರಿನಲ್ಲಿ ನಡೆದ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ 136 ಸೀಟ್ ತೆಗೆದುಕೊಂಡು ಅಭಿವೃದ್ಧಿ ಮಾಡುತ್ತೇವೆ ಅಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದೆ. ಆದರೆ ಇವತ್ತು ನಡೀತಾ ಇರೋದೇ ಬೇರೆ. ಯಾರಿಗೂ ಕೆಲಸ ಇಲ್ಲ, ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಶೂನ್ಯ. ಇದ್ರ ಜೊತೆಯಲ್ಲಿ ಇದನ್ನೆಲ್ಲ ಮರೆಮಾಚುವ ಸಲುವಾಗಿ ಈ ಥರ ಘಟನೆಗಳು ನಡೆಸ್ತಾ ಇದ್ದೇವೆ ಅಂತ ನಮಗೆ ಮಾಹಿತಿಗಳು ಸಿಗ್ತಾ ಇದೆ. ಈಗ ಮೊನ್ನೆ ಬೀದರ್ನಲ್ಲಿ, ಶಿವಮೊಗ್ಗದಲ್ಲಿ, ಧಾರವಾಡದಲ್ಲಿ ಏಕಕಾಲದಲ್ಲಿ ಈ ಘಟನೆಗಳು ನಡೀತು. ಜನಿವಾರ ತೆಗೆಸಿ ಪರೀಕ್ಷಾ ಕೇಂದ್ರಕ್ಕೆ ಕಳಿಸುವಂಥದ್ದು, ಮಹಿಳೆಯರ ಕಿವಿಯೋಲೆ ಮತ್ತು ಮಂಗಲ ಸರವನ್ನು ತೆಗೆಸಿ ಕಳಿಸುವಂಥದ್ದು. ಇಲ್ಲೆಲ್ಲ ಒಂದು ಕಡೆ ನೋಡಿದ್ರೆ, ಎಲ್ಲ ಒಂದು ಕಡೆ ಇದು ನಡೆದರೆ ಅಲ್ಲಿಯ ಸ್ಥಳೀಯ ಸಮಸ್ಯೆಗಳಿಂದ ಇದು ಆಗಿದೆ ಅಂತ ಅಂದ್ಕೊಳ್ಬೋದು. ಅದು ಏಕಕಾಲದಲ್ಲಿ ನಡೀತಾ ಇದೆ ಅಂತಂದ್ರೆ ಅರ್ಥ ಎಲ್ಲೋ ಒಂದು ಕಡೆ ಹಿಂದೂ ಧರ್ಮಕ್ಕೆ ಅಪಚಾರ ಮಾಡಬೇಕು, ಹಿಂದೂ ಸಂಘಟನೆಗಳ ಕಾರ್ಯಕರ್ತನ ಬೆದರಿಸಿ ಅವರನ್ನು ಎದುರಿಸಿದ್ರೆ ಎಲ್ಲೋ ಒಂದು ಕಡೆ ನಾವು ಇದನ್ನೆಲ್ಲ ಮರೆಮಾಚಬಹುದು ಅಂತ ಅವರು ತಲೆಗೆ ಬಂದಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಒಂದು ಈ ಸಂದರ್ಭವನ್ನು ಹೇಳಲಿಕ್ಕೆ ಬಯಸ್ತೀನಿ. ಮೊನ್ನೆ ಕೋಲ್ಮಾದಲ್ಲಿ ನಡೆದ ಘಟನೆಗಳು ನಾವು ನೋಡಿದ್ದೀರಿ, ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲೆಲ್ಲ ಗಮನಿಸಿದ್ದೀರಿ. ನೇರವಾಗಿ ಜಾತಿಯನ್ನು ಕೇಳಲಿಲ್ಲ, ಯಾವುದನ್ನು ಕೇಳದೇನೆ, ಯಾವ ಊರ್ನೂರನ್ನು ಕೇಳಲಿಲ್ಲ, ಧರ್ಮವನ್ನು ಕೇಳಿದ್ದಾರೆ. ಅಂತ ಅರ್ಥ ಹಿಂದೂ ಧರ್ಮಕ್ಕೆ ಅಪಚಾರ ಮಾಡಬೇಕು ಅಂತ. ಅದನ್ನು ಈ ಸರ್ಕಾರಗಳು ಅದನ್ನು ಮಿತಿಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಏನು ಅಭಿವೃದ್ಧಿ ಕೊಡ್ತೇನೆ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ, ಅಭಿವೃದ್ಧಿಯನ್ನು ಗಮನಿಸಬೇಕು. ಬಿಜೆಪಿಯವರಿಗೆ ಯಾರಿಗೂ ಸರ್ಕಾರವನ್ನು ಕೆಡಬೇಕು ಅಂತ ಅಪೇಕ್ಷೆ ಯಾರಿಗೂ ಇಲ್ಲ. ನಾವು ಒತ್ತಡ ಹಾಕೋದೇನು ಕೇಳಿದ್ರೆ, ನೀವು 136 ಸೀಟ್ ಬಂದಿದ್ದೀರಿ, ಅಭಿವೃದ್ಧಿ ಮಾಡಿ, ಇಡೀ ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ನಡೆಸಬೇಕು. ನೀವೇನು ಗ್ಯಾರಂಟಿಗಳನ್ನು ಕೊಡ್ತೀರಿ ಅಂತ ಆಶ್ವಾಸನೆ ಕೊಟ್ಕೊಂಡು ಅಧಿಕಾರಕ್ಕೆ ಬಂದಿದ್ದೀರಿ, ಅದನ್ನು ಸರಿಯಾಗಿ ಕೊಡುವಂತ ವ್ಯವಸ್ಥೆ ಮಾಡಿ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಾನಂದ ಹೆಗಡೆ ಕಡ್ತೋಕ ಮಾತನಾಡಿ, ಎಲ್ಲಾ ಹಿಂದೂಗಳು ಒಂದಾಗುವ ಅನಿವಾರ್ಯತೆ ಇದೆ ಎಂದರು. ಕೇಶವ ನಾಯಕ್ ಬಳಕೂರು ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಾವನೆಗಳ ಮೇಲೆ ಗದಾ ಪ್ರಹಾರ ಮಾಡುತ್ತಿದೆ ಎಂದು ಆಪಾದಿಸಿದರು. ಪ್ರತಿಭಟನೆಯಲ್ಲಿ ಶಾಸಕ ದಿನಕರ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶ್ರೀಕಲಾ ಶಾಸ್ತ್ರಿ, ಬಿಜೆಪಿ ತಾಲೂಕಾ ಅಧ್ಯಕ್ಷ ಮಂಜುನಾಥ ನಾಯ್ಕ್, ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್, ಮುಖಂಡರಾದ ಶಿವರಾಜ್ ಮೆಸ್ತಾ, ಮಹೇಶ್ ಮೆಸ್ತಾ, ಎಂಎಸ್ ಹೆಗಡೆ, ಕಣ್ಣಿಮನೆ, ಎಚ್ಆರ್ ಗಣೇಶ್, ನಾರಾಯಣ ಹೆಗಡೆ, ಅಜಿತ್ ನಾಯ್ಕ್, ಗಣಪತಿ ನಾಯ್ಕ್ ಬಿಟಿ, ಗಣಪತಿ ಗೌಡ ಚಿತ್ತಾರ್, ಮಾರುತಿ ನಾಯ್ಕ್, ಶ್ರೀಕಾಂತ್ ಮೊಗೇರ್, ಉಮೇಶ್ ಮೆಸ್ತಾ, ಗೋವಿಂದ ಗೌಡ, ಕೃಷ್ಣ ಜೋಶಿ, ರತ್ನಾಕರ ನಾಯ್ಕ್ ಮತ್ತಿತರರು ಇದ್ದರು.
ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.